ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಪಿಎಂಶ್ರೀ ಸರ್ಕಾರಿ ಶಾಲೆಯಲ್ಲಿ ಶಾರದಾ ದೇವಿ ಪ್ರತಿಷ್ಠಾಪನೆ ಮತ್ತು ಸ್ವತಂತ್ರ ದಿನದ ಸಂಭ್ರಮಾಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ತೋವಿನಕೆರೆಯ ಪಿಎಂಶ್ರೀ ಶಾಲೆಯಲ್ಲಿ ಮುಖ್ಯ ದ್ವಾರಬಾಗಿಲ ಬಳಿ ವಿದ್ಯಾರ್ಥಿಗಳು ಶಾರದಾ ದೇವಿಗೆ ನಮಸ್ಕರಿಸಿ ನಯ ವಿನಯದಿಂದ ಶಾಲೆಯಲ್ಲಿ ಸಂಸ್ಕಾರ ಕಲಿಯಲೆಂದು ಶಾಲಾ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕ ವೃಂದದವರು ಶಾರದಾ ಮಂದಿರ ನಿರ್ಮಾಣ ವಿಗ್ರಹದಾನಿಗಳಾದ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ರೇವಣ್ಣಮೂರ್ತಿ ಹಾಗೂ ಉಪಾಧ್ಯಕ್ಷ ಪುಷ್ಪ ಮತ್ತು ರಂಗನಾಥ್, ಜಾಬೀರ್, ವೆಲ್ಡಿಂಗ್ ಶಾಪ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಟಿಎಸ್ ಹನುಮಂತರಾಜು, ಅಂದಿನ ಪೂಜಾ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸುಧಾ ನಾಗರಾಜ್ ಅವರು, ಈ ಸಂದರ್ಭದಲ್ಲಿ ಸಿದ್ದರಬೆಟ್ಟದ ಶಾಖಾ ಮಠದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಶಾರದಾ ದೇವಿಯನ್ನ ಆರಾಧನೆ ಮತ್ತು ಪೂಜೆಯನ್ನ ಮಾಡಿ ಮಕ್ಕಳಿಗೆ ಹಿತವಚನ ನೀಡಿದರು. ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿದರು. ಏಕೆಂದರೆ ಶಾಲೆಗೆ ಸರ್ಕಾರದಿಂದ ಶಾಲೆಯನ್ನ ಮಂಜೂರು ಮಾಡಿಸಿರುತ್ತಾರೆ ಎಂದು ತಿಳಿಸಿದರು. ಹಾಗೆಯೇ 79ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣವನ್ನು ಎಸ್ಡಿಎಂಸಿ ಅಧ್ಯಕ್ಷರು ಮಂಜುನಾಥ್ ಟಿಎ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮನವರು ಹಾಗೂ ಎಲ್ಲ ಸದಸ್ಯರು ಧ್ವಜಾರೋಹಣವನ್ನು ನೆರವೇರಿಸಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗಿರಿಜಮ್ಮ, ಉಪಾಧ್ಯಕ್ಷರು ಶೈಲಜಾ ಸಿದ್ದಂಜಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷರು ವಸಂತಮ್ಮನವರು, ಮುಖ್ಯ ಶಿಕ್ಷಕರಾದ ಸಿದ್ದಪ್ಪನವರು, ಎಲ್ಲ ಶಿಕ್ಷಕರು, ಮಾಜಿ ಎಸ್ಡಿಎಂಸಿ ರೇವಣ್ಣಮೂರ್ತಿ, ಮಾಜಿ ಉಪಾಧ್ಯಕ್ಷರಾದಂತಹ ಪುಷ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸುಧಾ ನಾಗರಾಜ್ ಅವರು ಹಾಗೂ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀನಿವಾಸ್, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ತುಮಕೂರು ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್, ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾದ ಗೋವಿಂದರಾಜು ಆರ್, ಮಕ್ಕಳು, ಎಲ್ಲ ಪೋಷಕರು, ಜ್ಯೋತಿ ಶಾಲೆಯ ಮುಖ್ಯ ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ರಘುನಂದನ್ ಟಿಆರ್, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾನು ನಾನು ಕೊಡ್ತಕ್ಕಂತ ದೇವಾಲಯ ಅನ್ನುವಂತ ಒಂದು ಭಾವನೆಯಿಂದ ನಾವೆಲ್ಲರೂ ಸೇರಿ ಶಾಲೆಗಳನ್ನ ಗೌರವಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ಬರುವ ಪ್ರಾರಂಭದಲ್ಲಿ ಭಕ್ತಿಯಿಂದ ದೇವರ ಸ್ಮರಣೆಯೊಂದಿಗೆ ಬರಬೇಕನ್ನುವ ಕಾರಣಕ್ಕಾಗಿ ದ್ವಾರ ಭಾಗಗಳಲ್ಲಿ ಸರಸ್ವತಿಯ ಮೂರ್ತಿಯನ್ನು ಮೊದಲು ಸ್ಥಾಪನೆ ಮಾಡಲಾಗಿದೆ. ಇವೆಲ್ಲ ವಿದ್ಯಾರ್ಥಿಗಳು ನಾಡಿನಿಂದ ಶಾಲೆಯ ಒಳಗಡೆ ಬರುವಾಗ ಪ್ರಪ್ರಥಮವಾಗಿ ಅಲ್ಲಿ ನಿಂತು ನಮಸ್ಕಾರ ಮಾಡಿ ಆ ಸರಸ್ವತಿಯ ತಾಯಿಯಲ್ಲಿ ಪ್ರಾರ್ಥಿಸಿಕೊಂಡು ನಮಗೆ ಸತ್ಶಕ್ತಿ ವಿದ್ಯೆಯನ್ನ ದಯಪಾಲಿಸು, ನನಗೆ ಒಳ್ಳೆಯ ಜ್ಞಾನವನ್ನು ಕೊಡು, ನನಗೆ ಒಳ್ಳೆಯ ತಿಂಡಿಯನ್ನು ಕೊಡು, ನನಗೆ ಒಳ್ಳೆಯ ವಿದ್ಯೆಯನ್ನು ಕೊಡು ಅನ್ನುವಂತ ಪ್ರಾರ್ಥನೆಯೊಂದಿಗೆ ನೀವು ಶಾಲೆಗೆ ಪ್ರಾರಂಭ ಶಾಲೆಯಲ್ಲಿ ಪ್ರಾರಂಭವಾದ ಮೇಲೆ ಶಿಕ್ಷಕರೇ ಶಾಲೆಯಲ್ಲಿರ್ತಕ್ಕಂಥ ಗುರುಗಳು. ಅವರು ಗುರುವಿನ ಸಮಾನದಲ್ಲಿ ನೀವೆಂದೂ ಕಾಣಿಸ್ಕೊಳ್ಳಿ. ವಾಸ್ತವದಲ್ಲಿ ಒಂದು ಮಾತು ಹೇಳ್ತಾರೆ, ಗುರು ನ ಅಧಿಕ. ಈ ಜಗತ್ತಿನಲ್ಲಿ ಗುರುವಿಗಿಂತ ಯಾರು ಅಧಿಕ ಇಲ್ಲ ಅನ್ನುವಂತ ಮಾತನ್ನ ಬರೀ ಭಾರತವಲ್ಲ ಇಡೀ ಜಗತ್ತು ಉಳಿಸ್ಕೊಂಡಿದೆ. ಅಂತ ಗುರುವಿನ ಸ್ಥಾನವನ್ನು ಅಲಂಕರಿಸಿದಂತ ವಂದಿಸಿ ನಮಸ್ಕರಿಸಿ ನಿಮ್ಮ ವಿದ್ಯಾಭ್ಯಾಸಗಳಿಗೆ ಪ್ರಾರಂಭಿಸುವುದು. ಈ ಒಂದು ವಿಶೇಷವಾಗಿ ಈ ಒಂದು ಸಮಾಜದಲ್ಲಿ ಸ್ವತಂತ್ರ ಕ್ರಾಂತಿಯಲ್ಲಿ ಅಂಗವಾಗಿಯೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ದೇಶಕ್ಕೆ ಪ್ರಪಂಚ ಬಂದು 79 ವರ್ಷಗಳ ಕಾಲ ಈ ಕಾರ್ಯಕ್ರಮ ಇವತ್ತು ನಮ್ಮೆಲ್ಲರ ಸಂಬಂಧ ಹೇಗೆ ಅಂದರೆ ಪ್ರತಿಯೊಬ್ಬರು ಸಿಗುತ್ತಂತ ಗೌರವಪೂರಿತವಾಗಿ ನಾವು ಆಚರಣೆ ಮಾಡಬಹುದು. ಕಾರಣ ಏನಂದ್ರೆ ಈ ಸ್ವತಂತ್ರವನ್ನ ಪಡೆಯಲಿಕ್ಕೆ ಸಾಕಷ್ಟು ದೊಡ್ಡ ಪ್ರಾಣತ್ಯಾಗ ಮಾಡಿದ್ದಾರೆ. ಮಹಾತ್ಮ ಗಾಂಧಿಗಳು ಉದಾಹರಣೆಯಲ್ಲಿ ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ, ಎಷ್ಟೋ ಜನ ಸತ್ಯಾಗ್ರಹ ಮಾಡಿದ್ದಾರೆ, ಎಷ್ಟೋ ಜನ ಪ್ರಾಣವನ್ನ ನದಿಕೊಟ್ಟಿದ್ದಾರೆ. ಅಷ್ಟೆಲ್ಲ ಕಷ್ಟದ ಮಧ್ಯದಲ್ಲಿ ನಮ್ಮ ದೇಶ ಸ್ವತಂತ್ರವಾಗಬೇಕು, ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನುವ ಕಾರಣಕ್ಕಾಗಿ 1947ರಲ್ಲಿ ಎಲ್ಲರೂ ಸಹಿತ ಅತ್ಯಂತ ಶ್ರದ್ಧೆಯಿಂದ ಹೋರಾಟವನ್ನು ಮಾಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವತಂತ್ರವನ್ನು ನಡೆಯುವಂತ ನಾವೆಲ್ಲರೂ ಆ ಸ್ವತಂತ್ರವನ್ನು ಕೊಡಿಸ್ಲಿಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ತಮ್ಮ ಶಕ್ತಿಯಿಂದ ತಮ್ಮ ಹೋರಾಟದಿಂದ ಜಗತ್ತಿಗೆ ಅವರಿಗೆ ನಾವು ಬಳಸುವ ದಿನವನ್ನ
ಇವತ್ತು ಸ್ವತಂತ್ರ ದಿನಾಚರಣೆ ಆಚರಿಸ್ತಾರೆ. ಇಡೀ ಭಾರತ ಇವತ್ತು ಅತಿ ಸಂಭ್ರಮದಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ದಿನವಾದ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಹಾಗೂ ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಯಾವುದೇ ಶಾಲೆಯಲ್ಲಿ ಒಂದು ದೇವಸ್ಥಾನದ ಒಂದು ಕೊರತೆ ಇತ್ತು. ನಮ್ಮ ಭಾಗದಲ್ಲಿ ಯಾವುದೇ ತರದ ಶಾಲೆಗಳಲ್ಲಿ ಎಂಟ್ರಿಯಲ್ಲಿ ಪ್ರಾರಂಭದಲ್ಲಿ ಬರ್ತಾ ಮಕ್ಕಳಿಗೆ ಯಾವುದೇ ತರದ ಒಂದು ಅವೇರ್ನೆಸ್ ಇದಾಗ್ತಿಲ್ಲ. ಈಗ ಒಳಗಡೆ ಬರ್ಬೇಕಾದ್ರೆ ಮಕ್ಕಳಿಗೆ ಏನೋ ಒಂದು ಇದಾಗುತ್ತೆ. ಒಂದು ತಾಯಿ ಶಾರದಾದೇವಿಯನ್ನ ನೋಡಿದಾಗ ಮಕ್ಕಳಿಗೆ ಏನೋ ಒಂದು ಭಯ ಭಕ್ತಿ, ಒಂದು ಶಿಸ್ತು, ಒಂದು ಪಾಲನೆ ಅವ್ರಿಗೆ ಬರುವಾಗಂತ ಒಂದು ಇದನ್ನ ಈ ಪ್ರಾರಂಭದಲ್ಲೇ ಮಾಡಿದೀವಿ. ಮತ್ತೆ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಸಿದ್ದಪ್ಪನವರಾಗಿ ನಮ್ಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಎಲ್ಲ ನಮ್ಮ ಪಂಚಾಯತಿಯ ಎಲ್ಲಾ ಸದಸ್ಯರು ಮತ್ತು ಸಿಪಿ ಇವರು ಜ್ಯೋತಿ ಅವರು ಇರ್ಬೋದು, ಎಲ್ಲಾರು ಈ ಒಂದು ಇದಕ್ಕೆ ಊರಿನ ಗ್ರಾಮಸ್ಥರು ನಮ್ಗೆ ತುಂಬಾನೇ ಏನೇ ಒಂದು ಶಾಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡುತ್ತದೆ ಹೆಚ್ಚಿನದಾಗಿ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಹಾಗೂ 79ನೇ ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ.